Hey guys, you're watching Creators Toolbox hosted by Change the Narrative. ನನ್ನ ಹೆಸರು ಭವಾನಿ. ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋರಮಂಗಲಲ್ಲಿ. ಸೊ ನನ್ನ ಹಾಬೀಸ್ ಬಗ್ಗೆ ಮಾತಾಡೋದಾದರೆ ನಂಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಸೊ ಲಿರಿಕ್ಸ್ ಬರೆಯೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ದೆನ್ ನಾನು ಯೋಗ ಮಾಡ್ತೀನಿ. ದೆನ್ ಐ ರೀಡ್ ಬುಕ್ಸ್, ಎಸ್ಪೆಷಲಿ ಸೆಲ್ಫ್ ಹೆಲ್ಪ್. ವೈ ಸೆಲ್ಫ್ ಹೆಲ್ಪ್? ಬಿಕಾಸ್ ನನಗೆ ಬುಕ್ ಓದೋ ಅಭ್ಯಾಸ ಇರಲಿಲ್ಲ. ಸೊ ಟು ಸ್ಟಾರ್ಟ್ ವಿತ್ ನಾನು ಸೆಲ್ಫ್ ಹೆಲ್ಪಿಂದ ಸ್ಟಾರ್ಟ್ ಮಾಡಿದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೀ. ಸೊ ನಾನಿವತ್ತು ಸೆಲ್ಫ್ ಗ್ರೂಮಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ವೈ ಸೆಲ್ಫ್ ಗ್ರೂಮಿಂಗ್ ಈಸ್ ಇಂಪಾರ್ಟೆಂಟ್, ಗ್ರೂಮಿಂಗ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟು ಗ್ರೂಮಿಂಗ್ ಅಂದರೆ ಏನು? ಗ್ರೂಮಿಂಗ್ ಅಂದರೆ ನಮ್ಮನ್ನು ನಾವು ಕ್ಲೀನ್ ಆ್ಯಂಡ್ ಪ್ರೆಸೆಂಟೇಬಲ್ ಆಗಿ ಇಟ್ಕೊಳ್ಳೋದನ್ನೇ ಗ್ರೂಮಿಂಗ್ ಅಂತೀವಿ. ಮೀನ್ಸ್ ನಮ್ಮನ್ನು ನಾವು ಸ್ವಚ್ಛವಾಗಿ, ಅಂದವಾಗಿ, ಚಂದವಾಗಿ ಇಟ್ಕೊಳ್ಳೋದೇ ಗ್ರೂಮಿಂಗು. ನಮ್ಮ ಒಳಗಿಂದ ನಾವು ಗ್ಲೋ ಆದರೆ ಹೊರಗಡೆ ಅದು ಇಂಪ್ಯಾಕ್ಟ್ ಆಗುತ್ತೆ. ವೈ ಗ್ರೂಮಿಂಗ್ ಈಸ್ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಸೊ ಯಾರಾದರೂ ನಮ್ಮನ್ನ ನೋಡಿದಾಗ ಆ ಫಸ್ಟ್ 7 ಸೆಕೆಂಡ್ಸಲ್ಲಿ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಅವ್ರಿಗೆ ಮೂಡುತ್ತೋ ಅದೇ ಲಾಸ್ಟ್ ತನಕ ಉಳ್ಕೊಳ್ಳುತ್ತೆ. ಸೊ ನಾವು ಫಸ್ಟ್ ಇಂಪ್ರೆಷನಲ್ಲೇ ಒಳ್ಳೆ ಗುಡ್ ಇಂಪ್ರೆಷನ್ ತಗೊಂಡ್ರೆ ಇಟ್ಸ್ ಗುಡ್ ಅಂತ. ಸೊ ನಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಬೀಳುತ್ತೆ ಅಂದರೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಇಂಪ್ರೂವ್ ಆಗುತ್ತೆ. ಸೊ ಗ್ರೂಮಿಂಗಲ್ಲಿ ಏನೇನೆಲ್ಲ ಸ್ಟೆಪ್ಸ್ ಇದೆ ನೋಡೋಣ. ಫಸ್ಟ್ ಸ್ಟೆಪ್ ಈಸ್ ಹೇರ್ ಮೇಂಟೆನೆನ್ಸ್. ಹೇರ್ ಮೇಂಟೆನೆನ್ಸಲ್ಲಿ ಫಸ್ಟ್ ಈಸ್ ಆಯಿಲಿಂಗ್. ಆಯಿಲಿಂಗು 1 hour ಬಿಫೋರ್ ಶಾಂಪೂಯಿಂಗ್ ಮಾಡೋದ್ರಿಂದ ಹೇರ್ ವಾಶ್ ಆದಮೇಲೆ ಆಯಿಲ್ ಮಾಯ್ಶ್ಚರ್ ಲಾಕ್ ಆಗಿರುತ್ತೆ ಹೇರಲ್ಲಿ. ಸೊ ದಟ್ಸ್ ವೈ ಹೇರ್ ಆಯಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಹೇರ್ ವಾಶ್, ಶಾಂಪೂಯಿಂಗಲ್ಲಿ ಫಸ್ಟ್ ಏನು ಹೇಳೋದಂದರೆ ಒಳ್ಳೆ ಶಾಂಪೂ ಯೂಸ್ ಮಾಡಿ. ಡೋಂಟ್ ಫಾಲ್ ಇನ್ ಟು ದ ಟ್ರ್ಯಾಪ್ ದಟ್ ಈ ಶಾಂಪೂ ಯೂಸ್ ಮಾಡಿದ್ರೆ ಹೇರ್ ಚೆನ್ನಾಗಿ ಬೆಳೆಯುತ್ತೆ, ದಪ್ಪ ಬೆಳೆಯುತ್ತೆ, 1 ಮಂತಲ್ಲೇ 1 inch ಗ್ರೋ ಆಗುತ್ತೆ, ಅವರೆಲ್ಸ್ ತುಂಬ ಮಾಯ್ಶ್ಚರೈಸ್ಡ್ ಆಗಿರುತ್ತೆ ಅಂತ. ಶಾಂಪೂ ಇಸ್ ಜಸ್ಟ್ ಯೂಸ್ ಟು ಕ್ಲೀನ್ ಯುವರ್ ಸ್ಕ್ಯಾಲ್ಪ್ ಆ್ಯಂಡ್ ರಿಮೂವ್ ಡರ್ಟ್. ಜಸ್ಟ್ ಸ್ಕ್ಯಾಲ್ಪ್ನ ಕ್ಲೀನ್ ಮಾಡೋಕ್ಕೆ ಮತ್ತು ಡರ್ಟ್ನ ರಿಮೂವ್ ಮಾಡೋಕ್ಕೆ ಮಾತ್ರ. ಯಾವುದೇ ಶಾಂಪೂ ಆದ್ರೂ ಈ 2 ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾಯಿದ್ರೆ ನೀವು ಆ ಶಾಂಪೂನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಈಸ್ ಹೇರ್ ಕಂಡೀಷ್ನಿಂಗ್. ನೀವು ಶಾಂಪೂ ಆಗಿದ ತಕ್ಷಣ ಹೇರ್ನ ಹಿಂಡ್ಬಿಟ್ಟು ಯಾವುದೇ ನಿಮ್ಮ ಪ್ರಿಫರ್ಡ್ ಹೇರ್ ಕಂಡೀಷ್ನರ್ನ ಯೂಸ್ ಮಾಡ್ಬೋದು. ಜಸ್ಟ್ ಅಪ್ಲೈ ಟು ಯುವರ್ ಲೆನ್ಸ್ ಆ್ಯಂಡ್ ಆಫ್ಟರ್ 5 minutes ರಿನ್ಸ್ ಆಫ್ ಮಾಡಿಬಿಡಿ. ಸೊ ಕಂಡೀಷ್ನಿಂಗ್ ಆಗಿರುತ್ತೆ. ಸೊ ನಿಮಗೆ ಫ್ರೀ ಆಗಿದೆ ಹೇರು ಮತ್ತು ಶೈನ್ ಬೇಕು ಅಂದರೆ ಯು ಕ್ಯಾನ್ ಯೂಸ್ ಹೇರ್ ಸೀರಮ್ಸ್ ಆಲ್ಸೋ. ಹೇರ್ ಸೀರಮ್ಸು ನಿಮ್ಮ ಹೇರ್ಗೆ ಶೈನ್ ಆ್ಯಡ್ ಮಾಡುತ್ತೆ. ಸೊ ಯು ಕ್ಯಾನ್ ಯೂಸ್ ದ್ಯಾಟ್. ನೆಕ್ಸ್ಟ್ ಬಂದುಬಿಟ್ಟು ಸ್ಕಿನ್ ಕೇರಲ್ಲಿ ಬೀಟ್ ಎನಿ ಸ್ಕಿನ್ ಟೈಪ್, ನಾರ್ಮಲ್ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್, ಆಯಿಲಿ ಸ್ಕಿನ್ ಟೈಪ್, ಡ್ರೈ ಸ್ಕಿನ್ ಟೈಪ್, ನೀವು CTM ರೂಲ್ನ ಫಾಲೋ ಮಾಡಲೇಬೇಕು. ಏನಪ್ಪ ಇದು CTM ರೂಲ್ ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್ ಎಲ್ಲ ಸ್ಕಿನ್ನವರು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ. ವೀಕ್ಲಿ ಬೇಸಿಸಲ್ಲಿ ಹೋಮ್ ರೆಮಿಡೀಸ್ ಕೂಡ ಟ್ರೈ ಮಾಡ್ಬೋದು, ಸ್ವಲ್ಪ ಡೆಡ್ ಸ್ಕಿಲ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಸ್ಕಿನ್ನಲ್ಲಿ. ಸೊ ದಿಸ್ ವಾಸ್ ಅಬೌಟ್ ಸ್ಕಿನ್ ಕೇರ್. ಸೊ ನಿಮಗೆ ಐಬ್ರೋ ಮಾಡಿಸೋದು ಇಷ್ಟ ಇದ್ದರೆ ಐಬ್ರೋ ಮಾಡಿಸ್ಬೋದು. ಆಫ್ಟರ್ 18 ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ಬೇಕಂದರೆ ಐಬ್ರೋ ಮಾಡ್ಸೋಕ್ಕೆ ಮುಂಚೆ ಮತ್ತು ಐಬ್ರೋ ಆದಮೇಲೆ ಒಂದು ಫೋಟೋ ತೊಗೊಂಡ್ರೆ ನಿಮ್ಗೆ ಕ್ಲಿಯರ್ ಕಟ್ ಡಿಫ್ರೆನ್ಸ್ ಸಿಗುತ್ತೆ. ನಿಮ್ಗೆ ಐಬ್ರೋ ಮಾಡಿಸೋದ್ರಿಂದ ಯೂತ್ಫುಲ್ ಅಪಿಯರೆನ್ಸ್ ಇರುತ್ತೆ. ಸಿನ್ಸ್ ಯುವರ್ ಐಬ್ರೋ ಇಸ್ ಡಿಫೈನ್ಡ್, ಅದು ನಿಮ್ಮ ಫೇಸ್ ಶೇಪ್ನ ಡಿಫೈನ್ ಮಾಡುತ್ತೆ ಮತ್ತು ಯೂತ್ಫುಲ್ ಅಪಿಯರೆನ್ಸ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಕೇರ್ ಏನಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂದರೆ ಯಾರೇ ಆದರೂ ನಮ್ಮ ಜೊತೆ ಮಾತಾಡುವಾಗ ನನ್ನ ಐಸ್ ಮತ್ತು ನನ್ನ ಲಿಪ್ಸ್, ನಾನು ಸ್ಮೈಲ್ ಮಾಡ್ತಾ ಇದ್ದೀನ, ನನ್ನ ಐಸಲ್ಲಿ ಅವ್ರು ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಲಿಪ್ಸಲ್ಲಿ ಎಸ್ಪೆಷಲಿ ತುಂಬ ಜನ ನಾನು ನೋಡಿದ್ದೀನಿ ತುಂಬ ಡ್ರೈ ಆಗಿ ಇಟ್ಕೊತಾರೆ. ಸೊ ಅದು ತುಂಬ ಅನ್ಪ್ಲೆಸೆಂಟ್ ಆಗಿರುತ್ತೆ ಮಾತಾಡೋರಿಗೆ. ಸೊ ಒಂದು ರೆಮಿಡಿ ಏನು ಅಂದರೆ ನೀವು ಅರಿಶಿನ ಮತ್ತು ಹನಿನ ತಗೊಂಡು ಲಿಪ್ ಸ್ಕ್ರಬ್ ಮಾಡ್ಕೊಬೋದು. ಇಲ್ಲ ನನಗೆ ಅದೆಲ್ಲ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ನೀವು ಲಿಪ್ ಬಾಮ್ ಯೂಸ್ ಮಾಡಿ. ನೀವು ಲಿಪ್ ಬಾಮು ಯೂಸ್ ಮಾಡಲ್ಲ ಅಂದರೆ ನೀವು ಕರೆಕ್ಟಾಗೆ 8 glasses ಆಫ್ ವಾಟರ್ ಪರ್ ಡೇ ಕುಡಿದ್ರೆ ನ್ಯಾಚುರಲಿ ನಿಮ್ಮ ಲಿಪ್ಸ್ ಹೈಡ್ರೇಟ್ ಆಗಿರುತ್ತೆ. ಆ್ಯಂಡ್ ನಾನು ತುಂಬ ಕಾಮನ್ನಾಗಿ ಎಲ್ಲರೂ ಮಾಡೋ ಮಿಸ್ಟೇಕ್ ಹೇಳಬೇಕಂದ್ರೆ ಡೈರೆಕ್ಟಾಗಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀರಾ ಲಿಪ್ಸ್ಗೆ. ನೆವರ್ ಡೂ ದ್ಯಾಟ್. ನೀವು ಡೈರೆಕ್ಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ಏನಿದೆ ತುಂಬ ಡ್ರೈ ಆಗುತ್ತೆ ಮತ್ತು ಲಿಪ್ಸ್ ಡಾರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ ಲಿಪ್ಸ್ ಡಾರ್ಕ್ ಆಗೋದು? ಸೊ ದಟ್ಸ್ ವೈ ಆಲ್ವೇಸ್ ಯೂಸ್ ಲಿಪ್ ಬಾಮ್ ಬಿಫೋರ್ ಲಿಪ್ಸ್ಟಿಕ್. ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಡ್ ಬ್ರೀತ್ ಆರ್ ಬಾಡಿ ಓಡರ್. ನೀವು ಹೇರ್ ಮೇಂಟೆನೆನ್ಸ್ ಮಾಡಿ, ಸ್ಕಿನ್ ಮೇಂಟೆನೆನ್ಸ್ ಮಾಡಿ, ಐಬ್ರೋ ಮಾಡಿಸ್ಕೊಂಡು, ಲಿಪ್ ಕೇರ್ ಮಾಡಿಸ್ಕೊಂಡು ನಿಮ್ಗೆ ಬ್ಯಾಡ್ ಬ್ರೀತ್ ಇದೆ, ಬಾಡಿ ಓಡರ್ ಇದೆ ಅಂದರೆ ಯಾರೂ ಕೂಡ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಇಷ್ಟಪಡಲ್ಲ, ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಸ್ಮೆಲ್ಲು ಕೂಡ ಒಂದು ಅಪಿಯರೆನ್ಸ್ನ ತೋರಿಸುತ್ತೆ. ಬಿಕಾಸ್ ಹೌ ಯು ಸ್ಮೆಲ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಡೇ ಆ್ಯಂಡ್ ನೈಟ್ವರೆಗೂ ನಮ್ಮ ಪೇರೆಂಟ್ಸ್ ಜೊತೆ, ನಮ್ಮ ಫ್ರೆಂಡ್ಸ್ ಜೊತೆ, ಅವ್ರು ಬೇರೆ ಯಾರ ಜೊತೆನೂ ಕಳೀತೀವಿ.
ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ, ಆಬ್ವಿಯಸ್ಲಿ ಪಕ್ಕ ಕುತ್ಕೊತಾರಲ್ವ, ಸೊ ಆಬ್ವಿಯಸ್ಲಿ ಸ್ಮೆಲ್ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಕೋವಿಡ್ ಟೈಮಲ್ಲಂತೂ ಎಲ್ಲರೂ ಮಾಸ್ಕ್ ಹಾಕ್ತಾಯಿದ್ರು, ಯಾರಿಗೆ ಬ್ಯಾಡ್ ಬ್ರೆತ್ ಇದೆ, ಯಾರಿಗೆ ಬಾಡಿ ಓಡರ್ ಇದೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈ ಟೈಮಲ್ಲಿ ನೀವು ಈ ಗ್ರೂಮಿಂಗ್ ಟಿಪ್ಸಲ್ಲಿ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಒನ್, ಬಾಡಿ ಓಡರ್ ಆ್ಯಂಡ್ ಬ್ಯಾಡ್ ಬ್ರೀತ್. ನಿಮ್ಗೆ ಏನಾದರೂ ಬ್ಯಾಡ್ ಬ್ರೀತ್ ಇದೆ ಅಂದರೆ ಮೌತ್ ವಾಶ್ ಯೂಸ್ ಮಾಡಿ, ಮೌತ್ ಫ್ರೆಶ್ನರ್ಸ್ ಯೂಸ್ ಮಾಡಿ, ಹ್ಯಾಪಿಡೆಂಟ್ ಯೂಸ್ ಮಾಡಿ. ಆ್ಯಂಡ್ ಇನ್ಸ್ಟೆಂಟ್ ಏನಾದರೂ ಸ್ಮೆಲ್ನ ಟ್ಯಾಕಲ್ ಮಾಡಬೇಕಂದ್ರೆ ನೀವು ಏಲಕ್ಕಿ ಯೂಸ್ ಮಾಡ್ಬೋದು, ಮಿಂಟ್ ಇಟ್ಕೊಬೋದು. ಐ ಪ್ರಿಫರ್ ಏಲಕ್ಕಿ, ಬಿಕಾಸ್ ಏಲಕ್ಕಿ ಪಾಕೆಟಲ್ಲಿ ಅಥವಾ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ಎನಿ ಟೈಮ್ ನೀವು ಬ್ಯಾಡ್ ಬ್ರೀತ್ನ ಟ್ಯಾಕಲ್ ಮಾಡ್ಬೋದು ಅಟ್ ಎ ಟೈಮ್. ನೆಕ್ಸ್ಟ್ ಬಾಡಿ ಓಡರ್ಗೆ ಯು ಕ್ಯಾನ್ ಯೂಸ್ ಬಾಡಿ ಮಿಸ್ಟ್, ಡಿಯೋಡ್ರೆಂಟ್ಸ್ ಆರ್ ಪರ್ಫ್ಯೂಮ್ ಅಂತ ಬಂದಾಗ ಫಸ್ಟ್ ಹೇಳೋದೇನು ಅಂದರೆ ಸ್ಟ್ರಾಂಗ್ ಪರ್ಫ್ಯೂಮ್ ಯೂಸ್ ಮಾಡಲೇಬೇಡಿ. ನೀವು ಸ್ಟ್ರಾಂಗ್ ಪರ್ಫ್ಯೂಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸರೌಂಡಿಂಗಲ್ಲಿರೋ ಪೀಪಲ್ಗೆ ತುಂಬ ಇರಿಟೇಷನ್ ಆಗುತ್ತೆ. ನಾನು ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲರೂ ಮೈಗ್ರೇನ್ಗೆ ತುಂಬ ಬೇಗ ಅಟ್ಯಾಕ್ ಆಗ್ತಾರೆ. ಮೈಗ್ರೇನ್ ಏನಕ್ಕೆ ಬರುತ್ತೆ? ಸ್ಟ್ರಾಂಗ್ ಪರ್ಫ್ಯೂಮ್ಸ್ ಯೂಸ್ ಸ್ಮೆಲ್ ಮಾಡೋದ್ರಿಂದ ಬರುತ್ತೆ, ತುಂಬ ಲೈಟ್ಸ್ ಇದ್ದರೆ ಬರುತ್ತೆ, ತುಂಬ ಟೆನ್ಷನ್ ತೊಗೊಂಡ್ರೆ ಬರುತ್ತೆ. ಸೊ ದಟ್ಸ್ ವೈ ಐ ಸೇ ಯಾವುದಾದ್ರೂ ಮೈಲ್ಡ್ ಪರ್ಫ್ಯೂಮ್ ಯೂಸ್ ಮಾಡಿ, ಫ್ಲೋರಲ್ ಸ್ಮೆಲ್ ಅಥವಾ ಎನಿ ಮೈಲ್ಡ್ ಪರ್ಫ್ಯೂಮ್ ಯು ಕ್ಯಾನ್ ಯೂಸ್. ಹ್ಯಾಂಡ್ಸ್ ಆ್ಯಂಡ್ ನೇಲ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ನಾನು ಬೇಕಂದರೆ ನೀವು ನೋಡಿ ವಿಡಿಯೋ ಫಸ್ಟಿಂದ ಎಂಡ್ ತನಕ ನಾನು ತುಂಬ ಹ್ಯಾಂಡ್ ಗೆಸ್ಟರ್ಸ್ ಮಾಡಿದ್ದೀನಿ. ಸೊ ಹ್ಯಾಂಡ್ ನೋಟಿಸ್ ಆಗೇ ಆಗುತ್ತೆ. ಹ್ಯಾಂಡ್ಸಲ್ಲಿ ಬೇಗ ಜರ್ಮ್ಸ್ ಅಟ್ಯಾಕ್ ಆಗ್ಬೋದು, ಯಾಕಂದರೆ ನೇಲ್ಸ್ ಗ್ರೋ ಫಾಸ್ಟ್, 10 days 1 weekಗೆಲ್ಲ ಬೆಳೀತಾ ಇರುತ್ತೆ. ಸೊ ನಾವು ಆವಾಗ ಶಾರ್ಟ್ ಆ್ಯಂಡ್ ಟ್ರಿಮ್ಡಾಗಿ ಇಟ್ಕೊಬೋದು. ನಾನಂತೂ ಯಾವಾಗಲೂ ಶಾರ್ಟ್ ಆ್ಯಂಡ್ ಟ್ರಿಮ್ಡಾಗಿ ಇಟ್ಕೊತೀನಿ. ಆ್ಯಂಡ್ ಒನ್ ಥಿಂಗ್ ಇಸ್ ದಟ್, ಈ ಗರ್ಲ್ಸ್ ಇರ್ತಾರಲ್ಲ ತುಂಬ ನೇಲ್ ಪಾಲಿಷ್ ಅಪ್ಲೈ ಮಾಡ್ತೀರಾ, ನಾನು ಬೇಡ ಅನ್ನಲ್ಲ, ಬಟ್ ನೇಲ್ ಪಾಲಿಷ್ ಆಫ್ಟರ್ 3 days ಚಿಪ್ಪಂಗೆ ಬಿಟ್ಕೊಂಡ್ಬಿಡುತ್ತೆ. ಅದು ಸ್ವಲ್ಪ ಬಿಟ್ಕೊಂಡಿದ್ರು ನೀವು ಫುಲ್ ರಿಮೂವ್ ಮಾಡಿಬಿಡಿ. ನೀವು ಹಾಗೆ ಚಿಪ್ ಥರ ಇಟ್ಕೊಂಡಿದ್ದಾಗ ಅದು ತುಂಬ ಅನ್ಪ್ಲೆಸೆಂಟ್ ಆಗಿರುತ್ತೆ. ಇಟ್ ಶೋಸ್ ದಟ್ ಯು ಆರ್ ನಾಟ್ ಗ್ರೂಮಿಂಗ್ ಅಪ್ ಯುವರ್ ಸೆಲ್ಫ್, ಮತ್ತು ನಿಮ್ಮನ್ನು ನೀವು ಅಷ್ಟೊಂದು ಪ್ರಯಾರಿಟೈಸ್ ಮಾಡ್ತಾ ಇಲ್ಲ ಅಂತ. ಬಿಕಾಸ್ ಅದಷ್ಟು ಎವಿಡೆಂಟ್ ಆಗಿರುತ್ತೆ ನೀವು ನೇಲ್ಸ್ನ ಮಾಡಿಸ್ಕೊಂಡಿಲ್ಲ, ನೇಲ್ ಪಾಲಿಶ್ ಇಸ್ ರಿಮೂವಿಂಗ್ ಅಂತ. ಆ್ಯಂಡ್ ಫುಟ್ ಕೇರ್ ಬಂದಾಗ ನೀವು ಎಲ್ಲೇ ಆಚೆ ಹೋಗಿ ಬಂದ್ರೂ ನೀಟಾಗೆ ಕಾಲನ್ನ ವಾಶ್ ಮಾಡಿ. ಯಾಕಂದರೆ ನಾವು ಎಲ್ಲೇ ಓಡಾಡಿದ್ರೂ ಜರ್ಮ್ಸ್ ಅಕ್ಯುಮುಲೇಟ್ ಆಗಿರುತ್ತೆ ಕಾಲಲ್ಲಿ. ಎಸ್ಪೆಷಲಿ ಕಾಲಲ್ಲಿ ನೇಲ್ಸ್ ಇರೋದ್ರಿಂದ ಈ ಕೈಯಲ್ಲಿ ಎಷ್ಟು ನೇಲ್ಸ್ ಇಂಪಾರ್ಟೆಂಟೋ ಅದು ಅಷ್ಟೇ ಇಂಪಾರ್ಟೆಂಟ್. ಅಲ್ಲಿ ತುಂಬ ಅಟ್ಯಾಕ್ ಆಗೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಸೊ ಕೀಪ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಫುಟ್ ವೆರಿ ಕ್ಲೀನ್. ಮನೆ ಎಂಟರ್ ಆಗೋಕ್ಕೆ ಮುಂಚೆ ಒಂದ್ಸಲಿ ಕಾಲನ್ನ ತೊಳ್ಕೊಂಡೆ ಒಳಗಡೆ ಬನ್ನಿ. ಸೊ ಬೋನಸ್ ಟಿಪ್ಸ್ ಬಂದುಬಿಟ್ಟು ಆಲ್ವೇಸ್ ವೇರ್ ಅ ವಾಚ್ ವೆನ್ ಯು ಆರ್ ಮೂವಿಂಗ್ ಔಟ್. ಬಿಕಾಸ್ ನೀವು ವಾಚ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಓವರ್ ಆಲ್ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ. ನೀವು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀರಾ, ಡ್ರೆಸ್ ಹಾಕ್ಕೊಂಡಿದ್ದೀರಾ, ಫುಟ್ವೇರ್ ಹಾಕ್ಕೊಂಡಿದ್ದೀರಾ, ಬಟ್ ವಾಚ್ ಏನು ಮಾಡುತ್ತೆ ಅಂದರೆ ಇಟ್ ಕಂಪ್ಲೀಟ್ಸ್ ಯುವರ್ ಲುಕ್. ದಟ್ಸ್ ವೈ ವೇರ್ ಅ ವಾಚ್. ಇದು ಒಂದು ಬೋನಸ್ ಟಿಪ್. ನಿಮ್ಮ ಮೇಕಪ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ಕಾಜಲ್ ಮತ್ತು ಲಿಪ್ಸ್ಟಿಕ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕಾಜಲ್ ಮತ್ತು ಲಿಪ್ಸ್ಟಿಕ್ ಹಚ್ಕೊಂಡ್ರೆ, ನನಗೆ ಬೇಸಿಕಲಿ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಈವನ್ ಇಫ್ ಐ ಆಮ್ ಫೀಲಿಂಗ್ ಲೋ, ನನಗೇನೋ ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಲಿಪ್ಸ್ಟಿಕ್ ಹಚ್ಕೊಂಡ್ರೆ. ನೀವು ಕೂಡ ಟ್ರೈ ಮಾಡ್ಬೋದು. ದೆನ್ ಆಲ್ವೇಸ್ ಲವ್ ಯುವರ್ ಸೆಲ್ಫ್ ಮೋರ್ ದ್ಯಾನ್ ಅದರ್ಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದೆ ಯಾವ ಥರ ಕಾಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಆ ಕಾಂಟೆಂಟ್ ಜೊತೆ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆಗ್ತೀವಿ. ಥ್ಯಾಂಕ್ ಯು.